ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ಎಐ ಕ್ಯಾಮೆರಾಗಳಿಂದ ನಗರದಲ್ಲಿ ಹೆಲ್ಮೆಟ್ ರಹಿತ ಪ್ರಯಾಣ ಕೂಡ ಇಳಿಮುಖವಾಗಿದೆ. 2 ವರ್ಷಗಳಿಗೆ ಹೋಲಿಸಿದ್ರೆ ಪ್ರಕರಣಗಳು ತೀರಾ ಕಡಿಮೆಯಾಗಿವೆ. 2023ರ ಮೇ ಅಂತ್ಯಕ್ಕೆ 20.95 ಲಕ್ಷ ಹಾಗೂ 2024ರ ಮೇ ಅಂತ್ಯಕ್ಕೆ 26.80 ಹೆಲ್ಮೆಟ್ ರಹಿತ ಪ್ರಕರಣ ದಾಖಲಾಗಿದ್ವು. ಆದರೆ ಕಳೆದ 5 ತಿಂಗಳಲ್ಲಿ 7.92 ಲಕ್ಷ ಹೆಲ್ಮೆಟ್ ರಹಿತ ಚಾಲನೆ ಪ್ರಕರಣಗಳು ದಾಖಲಾಗಿದ್ದು 2 ವರ್ಷಗಳಿಗೆ ಹೋಲಿಸಿದ್ರೆ ಅರ್ಧಕ್ಕಿಂತ ಕಡಿಮೆಯಾಗಿವೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ವರೆಗೆ ನಿರ್ಮಿಸಲು ಯೋಜಿಸಿರುವ ಟನಲ್ ರಸ್ತೆಗೆ ಟೋಲ್ ಶುಲ್ಕ ಇದೀಗ ರಿವೀಲ್ ಆಗಿದೆ. ಪ್ರತಿ ಕಿಲೋಮೀಟರ್ಗೆ 19 ರೂಪಾಯಿ ಶುಲ್ಕ ವಸೂಲಿಗೆ ಪ್ಲಾನ್ ಮಾಡಲಾಗಿದೆ. ಅಂದ್ರೆ ಟನಲ್ ರಸ್ತೆಯಲ್ಲಿ ಸಂಚರಿಸಬೇಕು ಅಂದ್ರೆ ಒಂದು ಬಾರಿಗೆ 319 ರೂಪಾಯಿ ಪಾವತಿಸಬೇಕು. ಆದ್ರೆ ಇದರ ಬದಲು ಇರೋ ರಸ್ತೆಗಳನ್ನ ಸರಿಯಾಗಿ ನಿರ್ವಹಿಸಿ ಅಂತ ಜನ ಛೀಮಾರಿ ಹಾಕ್ತಿದ್ದಾರೆ. ಸರ್ಕಾರದ ಸಿಎಸ್ ವಿರುದ್ಧ ಅಸಂಸದೀಯ ಪದ ಬಳಕೆ ಆರೋಪದಡಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ವಿಧಾನಸೌಧ ಠಾಣೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ದೂರು ನೀಡಿದ್ದಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಪೊಲೀಸರ ಸಮ್ಮುಖದಲ್ಲೇ ರವಿಕುಮಾರ್ ಅಸಂಸದೀಯ ಪದ ಬಳಸಿದ್ದಾರೆ. ಉನ್ನತ ಹುದ್ದೆಯಲ್ಲಿರುವ ಮಹಿಳಾ ಅಧಿಕಾರಿಗೆ ಅಪಮಾನ ಮಾಡಿದ್ದಾರೆ. ಈ ಹಿಂದೆ ಮಹಿಳಾ ಡಿಸಿ ವಿರುದ್ಧವೂ ರವಿಕುಮಾರ್ ಅಸಂಸದೀಯ ಪದ ಬಳಸಿದ್ರು. ರವಿಕುಮಾರ್ ವಿರುದ್ಧ ನಾಳೆ ಪರಿಷತ್ ಸಭಾಪತಿಗೂ ದೂರು ನೀಡ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಭೂಸ್ವಾಧೀನದ ವಿರುದ್ಧ 1780ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ಈ ಹೋರಾಟಕ್ಕೆ ಈಗ ಮಾಜಿ ಸಂಸದೆ ನಟಿ ರಮ್ಯಾ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ರೈತರ ಹೋರಾಟಕ್ಕೆ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಸಿಎಂಗೆ ಟ್ಯಾಗ್ ಮಾಡಿರುವ ರಮ್ಯಾ ರೈತರ ಸಮಸ್ಯೆಗೆ ಸ್ಪಂದಿಸಿ ಅವರ ಬಗ್ಗೆ ಕರುಣೆ ತೋರಿ ಎಂದಿದ್ದಾರೆ.